ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ರಾಜ್ಯಶಾಸ್ತ್ರ ಪಠ್ಯಕ್ರಮದಂತೆ ಅಧ್ಯಾಯ 6 ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು ಎನ್ನುವಂತಹ ಒಂದು ಹೊಸ ಅಧ್ಯಾಯವನ್ನು ನಾವು ಈ ದಿನ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು ಅಂತ ಹೇಳಿದ್ರೆ, ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಆಗಿರುವಂತಹ ಪ್ರಮುಖ ಬದಲಾವಣೆಗಳು ಏನು ಎನ್ನುವಂಥದ್ದನ್ನ ಕುರಿತು ಈ ಅಧ್ಯಾಯದಲ್ಲಿ ನಾವು ಚರ್ಚೆಯನ್ನ ಮಾಡ್ತೇವೆ. ಸೊ ಈ ಅಧ್ಯಾಯದಲ್ಲಿ ಮೊದಲನೇ ಘಟಕ ಯಾವುದು ಅಂತ ಹೇಳಿದ್ರೆ ನೂತನ ಪ್ರವೃತ್ತಿ. ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಹೊಸದಾಗಿರುವಂತಹ ನೂತನ ಪ್ರವೃತ್ತಿ ಯಾವುದು ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರ ಎನ್ನುವಂತಹ ಒಂದು ಹೊಸ ಸರ್ಕಾರ ಪದ್ಧತಿ ಅಂತಕ್ಕಂಥದ್ದು. ಸೊ ಸಮ್ಮಿಶ್ರ ಸರ್ಕಾರ ಮತ್ತು ರಾಜಕೀಯ ಎನ್ನುವಂತಹ ಹೊಸ ಘಟಕವನ್ನ ಕುರಿತು ಅಧ್ಯಯನವನ್ನ ಮಾಡೋಣ. ಸೊ ಸಾಮಾನ್ಯವಾಗಿ ನಾವು ಆಧುನಿಕ ರಾಜಕೀಯ ವ್ಯವಸ್ಥೆಯಲ್ಲಿ ಸಮ್ಮಿಶ್ರ ಸರ್ಕಾರಗಳು ಎನ್ನುವಂತಹ ಪದವನ್ನ ಇತ್ತೀಚಿನ ರಾಜಕೀಯದಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಈ ಪದಗಳನ್ನು ಕೇಳ್ತಾ ಇದ್ದಾರೆ. ಭಾರತದ ಅನೇಕ ರಾಜ್ಯಗಳಲ್ಲಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಲಭ್ಯವಾಗದೆ ಸಮ್ಮಿಶ್ರ ಸರ್ಕಾರಗಳು ರಚನೆಯಾಗಿರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಇದು ಒಂದು ನೂತನ ಪ್ರವೃತ್ತಿಯಾಗಿ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಹೆಚ್ಚಾಗ್ತಾ ಬರ್ತಕ್ಕಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಸಮ್ಮಿಶ್ರ ಸರ್ಕಾರ ಎಂದರೇನು, ಸಮ್ಮಿಶ್ರ ಸರ್ಕಾರ ಯಾಕೆ ಅಸ್ತಿತ್ವಕ್ಕೆ ಬರ್ತದೆ, ಭಾರತದಲ್ಲಿ ಯಾವ ಯಾವ ಸಂದರ್ಭಗಳಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗಿದೆ, ಈ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು ಏನು ಮತ್ತು ಈ ಸಮ್ಮಿಶ್ರ ಸರ್ಕಾರದ ಗುಣಗಳು ಮತ್ತು ಅವಗುಣಗಳು ಏನು ಎನ್ನುವಂತಹ ಅಂಶಗಳ ಬಗ್ಗೆ ನಾವು ಈ ಘಟಕದಲ್ಲಿ ಚರ್ಚೆಯನ್ನ ಮಾಡ್ತೇವೆ. ಪ್ರಾರಂಭದಲ್ಲಿ ನಾವು ಸಮ್ಮಿಶ್ರ ಸರ್ಕಾರ ಎಂದರೇನು ಎನ್ನುವಂತಹ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡೋಣ. ನಡೆದಂತಹ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಅಗತ್ಯವಾಗಿರುವಷ್ಟು ಬಹುಮತ ಲಭ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಸರ್ಕಾರವನ್ನ ರಚನೆಯನ್ನ ಮಾಡುತ್ತವೆ. ಇಂತಹ ಸರ್ಕಾರವನ್ನ ನಾವು ಸಮ್ಮಿಶ್ರ ಸರ್ಕಾರ ಅಥವಾ ಕೋಯಿಲೇಷನ್ ಗವರ್ನಮೆಂಟ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಒಂದು ನಡೆದಂತಹ ಚುನಾವಣೆಯಲ್ಲಿ ಒಂದು ರಾಜಕೀಯ ಪಕ್ಷ ಸರ್ಕಾರವನ್ನ ರಚನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ 2/3 ಬಹುಮತ ಅಂತಕ್ಕಂಥದ್ದು ಅಗತ್ಯವಾಗಿ ಬೇಕು. ಸೊ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ರಾಜಕೀಯ ಪಕ್ಷಕ್ಕೆ ಸರ್ಕಾರವನ್ನ ರಚಿಸುವಷ್ಟು ಬಹುಮತ ಲಭ್ಯವಾಗದೇ ಇದ್ದಾಗ ಅಂತಹ ಸಂದರ್ಭದಲ್ಲಿ 2 ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಅಗತ್ಯ ಬಹುಮತವನ್ನ ಸಾಬೀತುಪಡಿಸಿ ಸರ್ಕಾರಗಳನ್ನ ರಚನೆ ಮಾಡುತ್ತವೆ. ಅಂತಹ ಸರ್ಕಾರವನ್ನು ನಾವೇನಂತ ಕರೀತೇವೆ, ಸಮ್ಮಿಶ್ರ ಸರ್ಕಾರಗಳು ಅಂತ ಹೇಳಿ ಕರೀತೇವೆ. ಸಾಮಾನ್ಯವಾಗಿ ಸಮ್ಮಿಶ್ರ ಸರ್ಕಾರಗಳಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಅಂಶ ಅಂತ ಹೇಳಿದ್ರೆ ನಾವು ಅದನ್ನ CMP ಅಂತ ಹೇಳಿ ಕರೀತೇವೆ. ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತಕ್ಕಂಥದ್ದು, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳು ಅನ್ನುವಂತಹ ಅಂಶವನ್ನ ಎರಡೂ ರಾಜಕೀಯ ಪಕ್ಷಗಳು ಸೇರಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಒಮ್ಮತದ ಆಧಾರದ ಮೇಲೆ ಸರ್ಕಾರಗಳನ್ನು ರಚನೆಯನ್ನ ಮಾಡುತ್ತವೆ. ಅಂತಹ ಸರ್ಕಾರಗಳನ್ನು ನಾವೇನಂತ ಕರಿತೇವೆ, ಸಮ್ಮಿಶ್ರ ಸರ್ಕಾರಗಳು ಅಂತ ಹೇಳಿ ಕರೀತೇವೆ. ಸೊ ಇಲ್ಲಿ ಈ ಸಮ್ಮಿಶ್ರ ಸರ್ಕಾರದ ಹುಟ್ಟಿಗೆ ಕಾರಣ ಏನು ಅನ್ನುವಂಥದ್ದನ್ನು ನಾವು ಗಮನಿಸುವುದಾದರೆ, ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಅಗತ್ಯವಾದಂತಹ ಬಹುಮತ ಲಭ್ಯವಾಗದೇ ಇರುವಂತಹ ಒಂದು ಸ್ಥಿತಿ ಅಂತಕ್ಕಂಥದ್ದು. ಯಾಕೆ
ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಅಗತ್ಯವಾಗಿರುವಂತಹ ಬಹುಮತ ಲಭ್ಯವಾಗ್ತಾ ಇಲ್ಲ ಅಂತ ಹೇಳಿದ್ರೆ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳ ಸ್ಥಾಪನೆ ಅಥವಾ ಹುಟ್ಟು ಅಂತಕ್ಕಂಥದ್ದು ಪ್ರಾರಂಭವಾಗಿದೆ. ಸೊ ಅನೇಕ ರೀತಿಯ ಅನೇಕ ಉದ್ದೇಶಗಳ ಆಧಾರದ ಮೇಲೆ ನೂರಾರು ಪ್ರಾದೇಶಿಕ ಪಕ್ಷಗಳು ಅಸ್ತಿತ್ವಕ್ಕೆ ಬಂದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಅಗತ್ಯ ಬಹುಮತ ಅಂತಕ್ಕಂಥದ್ದು ಲಭ್ಯವಾಗದೇ ಇರುವಂತಹ ಸ್ಥಿತಿ ಇದೆ. ಹಾಗಾಗಿ ಸಮ್ಮಿಶ್ರ ಸರ್ಕಾರಗಳು ಆಧುನಿಕ ಕಾಲದಲ್ಲಿ ಅಥವಾ ಇತ್ತೀಚೆಗೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಅಂದ್ರೆ ಸಮ್ಮಿಶ್ರ ಸರ್ಕಾರದ ರಚನೆಗೆ ಪ್ರಾದೇಶಿಕ ಪಕ್ಷಗಳ ಹುಟ್ಟು ಮತ್ತು ಬೆಳವಣಿಗೆ ಅಂತಕ್ಕಂಥದ್ದು ಅತ್ಯಂತ ಒಂದು ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತದೆ ಅಂತ ನಾವಿಲ್ಲಿ ಗಮನಿಸ್ತೇವೆ. ಸೊ ಇಲ್ಲಿ ಭಾರತದ ಸ್ವತಂತ್ರದ ಸಂದರ್ಭದಲ್ಲಿ ನಾವು ನೋಡಿದಾಗ ಏಕಪಕ್ಷ ಪದ್ಧತಿಯ ಪ್ರಾಬಲ್ಯತೆ ಇತ್ತು ಎನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಕೇವಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಏನಿತ್ತು ಅದೊಂದೇ ಅತ್ಯಂತ ಪ್ರಬಲವಾದಂತಹ ರಾಷ್ಟ್ರೀಯ ರಾಜಕೀಯ ಪಕ್ಷವಾಗಿತ್ತು. ಎಲ್ಲ ಚುನಾವಣೆಗಳಲ್ಲಿಯೂ ಸಹ ಅದೊಂದೇ ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಬಹುಮತವನ್ನು ಗಳಿಸ್ಕೊಡ್ತಾ ಇತ್ತು. ಸುಲಭವಾಗಿ ಒಂದೇ ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಅಧಿಕಾರಕ್ಕೆ ಬರ್ತಾ ಇತ್ತು. 1977ರವರೆಗೂ ಸಹ ಭಾರತದಲ್ಲಿ ಏಕೈಕ ರಾಜಕೀಯ ಪಕ್ಷ ಪ್ರಬಲವಾದಂತಹ ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷವಾಗಿತ್ತು. ಅದೊಂದೇ ಪಕ್ಷ ಪ್ರಬಲವಾಗಿ ಇತ್ತು ಮತ್ತು ಆ ಪಕ್ಷವೇ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಬಹುಮತವನ್ನ ಪಡೆದು ಅಧಿಕಾರಕ್ಕೆ ಬರ್ತಾ ಇತ್ತು. ಆದ್ರೆ ಏನಾಯ್ತು, ಕಾಲಕ್ರಮೇಣ ಸ್ವತಂತ್ರ ನಂತರ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ವಿರೋಧಿಸುವಂತಹ ಒಂದು ಗುಂಪು ಮತ್ತು ಅನೇಕ ನಾಯಕರುಗಳು ಚಿಕ್ಕ ಪುಟ್ಟದಾಗಿರ್ತಕ್ಕಂತಹ ಪ್ರಾದೇಶಿಕ ಪಕ್ಷಗಳನ್ನ ರಚನೆಯನ್ನ ಮಾಡಿಕೊಳ್ಳುವುದರ ಮೂಲಕ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳ ಹುಟ್ಟು ಅಂತಕ್ಕಂಥದ್ದು ಹೆಚ್ಚಾಗ್ತಾ ಬಂತು. ಭಾರತ ಅಂತಕ್ಕಂಥದ್ದು ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ ಮತ್ತು ಒಕ್ಕೂಟ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಸೊ ಅದೇ ರೀತಿ ಭಾರತದಲ್ಲಿ ಅನೇಕ ಧರ್ಮ, ಅನೇಕ ಜಾತಿಗಳು ಮತ್ತು ಅನೇಕ ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂತಹ ವೈವಿಧ್ಯಮಯವಾದಂತಹ ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂತಹ ಈ ಭಾರತ ರಾಷ್ಟ್ರದಲ್ಲಿ ತಮ್ಮ ಧರ್ಮ ಮತ್ತು ತಮ್ಮ ಭಾಷೆ ಮತ್ತು ತಮ್ಮ ಪ್ರಾದೇಶಿಕತಾ ಮನೋಭಾವನೆಯಿಂದ ಅವುಗಳ ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ನೂರಾರು ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂದವು. ಸೊ ಈ ಕಾರಣದಿಂದ ಏನಾಯಿತು, ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಅಗತ್ಯ ಬಹುಮತವನ್ನ ಪಡೆದುಕೊಳ್ಳಲು ಸಾಧ್ಯವಾಗದೇ ಇರತಕ್ಕಂತಹ ಒಂದು ವಾತಾವರಣ ಅಂತಕ್ಕಂಥದ್ದು ಸೃಷ್ಟಿಯಾಯಿತು. ಸೊ ಹಾಗಾಗಿ ನಾವು ಸಮ್ಮಿಶ್ರ ಸರ್ಕಾರಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಯಾವುದೇ ರಾಜಕೀಯ ಪಕ್ಷಕ್ಕೂ ಅಗತ್ಯ ಬಹುಮತ ಅಂತಕ್ಕಂಥದ್ದು ಲಭ್ಯವಾಗ್ತಾ ಇಲ್ಲ. ಆ ಕಾರಣಕ್ಕೆ ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಪ್ರಾದೇಶಿಕ ಪಕ್ಷಗಳ ಹುಟ್ಟು ಮತ್ತು ಬೆಳವಣಿಗೆ ಅಂತಕ್ಕಂಥದ್ದು. ಸೊ 1977ರವರೆಗೂ ಸಹ ಭಾರತದಲ್ಲಿ ಏಕೈಕ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರ್ತಾ ಇತ್ತು, ಬಹುಮತ ಅಂತಕ್ಕಂಥದ್ದು ಲಭ್ಯವಾಗ್ತಾ ಇತ್ತು. ಅದಕ್ಕೆ ಪೈಪೋಟಿ ನೀಡುವಂತಹ ಯಾವುದೇ ರಾಷ್ಟ್ರೀಯ ಪಕ್ಷ ಅಥವಾ ಪ್ರಾದೇಶಿಕ ಪಕ್ಷಗಳು ಅಂತಕ್ಕಂಥದ್ದು ಪ್ರಬಲವಾಗಿ ಇರಲಿಲ್ಲ. ಆದರೆ 1975 ಮತ್ತು 77ರಲ್ಲಿ ಘೋಷಣೆಯಾದಂತಹ ಕಾಂಗ್ರೆಸ್ ಪಕ್ಷದ ನಾಯಕರಿಂದ ಅಥವಾ ಇಂದಿರಾ ಗಾಂಧಿಯ ಆಡಳಿತಾವಧಿಯಲ್ಲಿ ಘೋಷಣೆಯಾದಂತಹ ತುರ್ತು ಪರಿಸ್ಥಿತಿ ಎನ್ನುವಂಥದ್ದು ಆಂತರಿಕ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಈ ತುರ್ತು ಪರಿಸ್ಥಿತಿಯ ಘೋಷಣೆಯಿಂದ ಬೇಸತ್ತಂತಹ ಅನೇಕ ನಾಯಕರುಗಳು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಬಂದು ಮತ್ತು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಇದ್ದಂತಹ ಎಲ್ಲ ರಾಜಕೀಯ ನಾಯಕರುಗಳು ಸೇರಿ ಪ್ರಾದೇಶಿಕ ಪಕ್ಷಗಳನ್ನು ಕಟ್ಕೊಳ್ಳಿಕ್ಕೆ ಪ್ರಾರಂಭವನ್ನ ಮಾಡಿದರು. ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಮತ್ತೊಂದು ಪ್ರಬಲವಾದಂತಹ ಜನತಾ ಪಕ್ಷವನ್ನು ಸ್ಥಾಪನೆಯನ್ನ ಮಾಡಿದರು. ಅಲ್ಲಿಯವರೆಗೂ ಸಹ
1977ರಲ್ಲಿ ಜನತಾ ಪಕ್ಷ ಏನು ಸ್ಥಾಪನೆ ಆಯಿತು ಅಲ್ಲಿಯವರೆಗೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಂದು ಪ್ರಬಲವಾದಂತಹ ಪೈಪೋಟಿಯನ್ನು ನೀಡತಕ್ಕಂತಹ ಪಕ್ಷಗಳು ಇರಲಿಲ್ಲ. ಆಂತರಿಕ ತುರ್ತು ಪರಿಸ್ಥಿತಿ ಘೋಷಣೆಯಾದ ನಂತರ ಆ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ವಿರೋಧಿಸುವಂತಹ ಉದ್ದೇಶದಿಂದ ರಾಷ್ಟ್ರ ಮಟ್ಟದ ನಾಯಕರುಗಳಾದಂತಹ ಬಾಬು ಜಗಜೀವನ್ ರಾಮ್ ಅವರು, ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರು, ಮುರಾರ್ಜಿ ದೇಸಾಯಿ ಅವರು, ಚರಣ್ ಸಿಂಗ್ ಅವರು, ವಾಜಪೇಯಿ ಮತ್ತು ಅಡ್ವಾಣಿಯವರು, ಜಾರ್ಜ್ ಫರ್ನಾಂಡಿಸ್ ಅಂತಕ್ಕಂತಹ ನಾಯಕ, ಚಂದ್ರಶೇಖರ್ ಅನ್ನುವಂತಹ ಒಬ್ಬ ಪ್ರಬಲ ನಾಯಕ ಮತ್ತು ರಾಮಕೃಷ್ಣ ಹೆಗಡೆ ಎನ್ನುವಂತಹ ಎಲ್ಲ ಬಹುತೇಕ ನಾಯಕರುಗಳು ಸೇರಿ ಒಂದು ಜನತಾ ಪಕ್ಷ ಎನ್ನುವಂತಹ ಮತ್ತೊಂದು ಪಕ್ಷವನ್ನ ಸ್ಥಾಪನೆಯನ್ನ ಮಾಡಿದ್ರು. ಸೊ ಹಾಗಾಗಿ 1977ರಲ್ಲಿ ಅನೇಕ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳು ಸೇರಿ ಜನತಾ ಪಕ್ಷ ರಚನೆಯನ್ನ ಮಾಡಿಕೊಂಡಿದ್ರು. ಆ ಚುನಾವಣೆಯಲ್ಲಿ ಜನತಾ ಪಕ್ಷ ಮತ್ತು ಇತರೆ ಸಣ್ಣ ಸಣ್ಣ ಪ್ರಾದೇಶಿಕ ಪಕ್ಷಗಳು ಬಹುಮತವನ್ನ ಪಡ್ಕೊಂಡು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಸೋಲನ್ನ ಅನುಭವಿಸಿತು. ಸೊ ಆ ನಂತರ ಚಿಕ್ಕ ಚಿಕ್ಕ ಪ್ರಾದೇಶಿಕ ಪಕ್ಷಗಳು ಮತ್ತು ಜನತಾ ಪಕ್ಷ ಎನ್ನುವಂತಹ ರಾಷ್ಟ್ರೀಯ ಪಕ್ಷ ಸೇರಿ ಬಹುಮತವನ್ನ ಸಾಬೀತುಪಡಿಸಿ 1977 ಮತ್ತು 78ರಲ್ಲಿ ಕಾಂಗ್ರೆಸ್ಸೇತರ ಮೊದಲ ಸರ್ಕಾರ ಅಂತಕ್ಕಂಥದ್ದು ಭಾರತದಲ್ಲಿ ಅಧಿಕಾರಕ್ಕೆ ಬಂತು. ಆ ಕಾಂಗ್ರೆಸ್ಸೇತರ ಮೊದಲ ಸರ್ಕಾರದಲ್ಲಿ ಮುರಾರ್ಜಿ ದೇಸಾಯಿಯವರು ಭಾರತದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಯಾಗಿ ಅಧಿಕಾರಕ್ಕೆ ಬಂದರು. ಸೊ ಹಾಗಾಗಿ ನಾವು ಸಮ್ಮಿಶ್ರ ಸರ್ಕಾರದ ಇತಿಹಾಸವನ್ನ, ಅದರ ಬೆಳವಣಿಗೆಯನ್ನ 1977ರಿಂದ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರ ಅಂತಕ್ಕಂಥದ್ದು ಪ್ರಾರಂಭ ಆಯಿತು ಅನ್ನುವಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ. ಸೊ ಆ ನಂತರದಲ್ಲಿ ಜನತಾ ಪಕ್ಷವು ಸಹ ವಿಭಜನೆಯಾಗುವುದರ ಮೂಲಕ ಜಾತ್ಯತೀತ ಜನತಾದಳ ಎನ್ನುವಂಥದ್ದು, ಜನತಾದಳ ಯು ಎನ್ನುವಂತಹ ಹೊಸ ಪ್ರಾದೇಶಿಕ ಪಕ್ಷ, ಜಾತ್ಯತೀತ ಜನತಾದಳ ಎನ್ನುವಂತಹ ಹೊಸ ಪ್ರಾದೇಶಿಕ ಪಕ್ಷ, ಲೋಕ ಜನಶಕ್ತಿ ಎನ್ನುವಂತಹ ಮತ್ತೊಂದು ಹೊಸ ರಾಜಕೀಯ ಪಕ್ಷ, ಬಿಜೆಪಿ ಎನ್ನುವಂತಹ ಭಾರತೀಯ ಜನತಾ ಪಕ್ಷ ಎನ್ನುವಂತಹ ಮತ್ತೊಂದು ರಾಜಕೀಯ ಪಕ್ಷ, ಹೀಗೆ ಅನೇಕ ಪ್ರಾದೇಶಿಕ ಪಕ್ಷಗಳು ಅಸ್ತಿತ್ವಕ್ಕೆ ಬಂದವು ಅಂತ. ಸೊ ಹೀಗಾಗಿ ಪ್ರಾದೇಶಿಕ ಪಕ್ಷಗಳ ಸಂಖ್ಯೆ ಜಾಸ್ತಿಯಾದಂತೆ ರಾಷ್ಟ್ರೀಯ ಪಕ್ಷಗಳು ಬಹುಮತವನ್ನ ಪಡೆದುಕೊಳ್ಳಲು ವಿಫಲವಾದವು. ಹಾಗಾಗಿ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳೊಂದಿಗೆ ಸೇರಿಕೊಂಡು ಅಗತ್ಯ ಬಹುಮತವನ್ನ ಸಾಬೀತುಪಡಿಸಿ ಸರ್ಕಾರವನ್ನ ರಚನೆಯನ್ನ ಮಾಡುತ್ತವೆ. ಅಂತಹ ಸರ್ಕಾರಗಳನ್ನು ನಾವೇನಂತ ಕರಿತೀವಿ? ಸಮ್ಮಿಶ್ರ ಸರ್ಕಾರ ಅಂತ ಹೇಳಿ ಕರೀತೇವೆ. 1980ರ ದಶಕದ ನಂತರದಲ್ಲಿ ಬಹುತೇಕ ಪ್ರಾದೇಶಿಕ ಪಕ್ಷಗಳೇ ಅಧಿಕಾರದಲ್ಲಿ ಇರ್ತಕ್ಕಂಥದ್ದನ್ನ ಮತ್ತು ಪ್ರಾದೇಶಿಕ ಪಕ್ಷ ಮತ್ತು ರಾಷ್ಟ್ರೀಯ ಪಕ್ಷಗಳು ಸೇರಿ ಸರ್ಕಾರವನ್ನು ರಚನೆಯನ್ನು ಮಾಡತಕ್ಕಂತಹ ಸಮ್ಮಿಶ್ರ ಸರ್ಕಾರದ ಯುಗವನ್ನ ನಾವು ಭಾರತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾಗೆ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಫ್ರಾನ್ಸ್ನಲ್ಲಿ, ಇಟಲಿ ಮತ್ತು ಜರ್ಮನಿ ಮತ್ತು ಬ್ರಿಟನ್ ಹಾಗೂ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರದ ಯುಗ ಪ್ರಾರಂಭವಾಗಿದೆ ಎನ್ನುವಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಸೊ ಆ ನಂತರ 1977ರ ನಂತರ 77ರಲ್ಲಿ ಅನೇಕ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳು ಸೇರಿ ಜನತಾ ಪಕ್ಷದೊಂದಿಗೆ ಸಮ್ಮಿಶ್ರ ಸರ್ಕಾರವನ್ನು ರಚನೆಯನ್ನ ಮಾಡಿಕೊಂಡು ಅದು ಮೊದಲನೇ ಸಮ್ಮಿಶ್ರ ಸರ್ಕಾರ ಭಾರತದಲ್ಲಿ ಅಂತೇಳಿ ನಾವು ಗುರುತಿಸ್ತೇವೆ. ಸೊ ಆ ನಂತರದಲ್ಲಿ 1989ರಲ್ಲಿ ವಿ.ಪಿ. ಸಿಂಗ್ ಪ್ರಧಾನಮಂತ್ರಿಯಾಗಿರುವಂತಹ ನೇತೃತ್ವದಲ್ಲಿ ಭಾರತದಲ್ಲಿ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಅಂತಕ್ಕಂಥದ್ದು ರಚನೆಯಾಯಿತು. 1986ರಲ್ಲಿ ದೇವೇಗೌಡ ಅವರ ಪ್ರಧಾನಮಂತ್ರಿಯ ಸಂದರ್ಭದಲ್ಲಿ ಸಂಯುಕ್ತ ರಂಗ ಹಾಗೂ 1989ರಲ್ಲಿ ಮತ್ತು 2004ರಲ್ಲಿ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರಗಳು ಅಧಿಕಾರಕ್ಕೆ ಬಂದವು. ಹಾಗೆಯೇ 2014ರಲ್ಲಿಯೂ ಸಹ
ಬಿಜೆಪಿಯ ನೇತೃತ್ವದಲ್ಲಿ ಮತ್ತು 2019ರಲ್ಲಿಯೂ ಸಹ ಬಿಜೆಪಿಯ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ಭಾರತದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಎನ್ನುವಂತಹ ಒಂದು ಒಕ್ಕೂಟವನ್ನು ಸ್ಥಾಪನೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಬಿಜೆಪಿಯ ನೇತೃತ್ವದಲ್ಲಿ NDA ಅಂತಕ್ಕಂತಹ ಒಂದು ಒಕ್ಕೂಟವನ್ನು ರಚನೆಯನ್ನು ಮಾಡಿಕೊಳ್ಳುವುದರ ಮೂಲಕ ಸಮ್ಮಿಶ್ರ ಸರ್ಕಾರಗಳು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಹಾಗೆಯೇ ನಮ್ಮ ಕರ್ನಾಟಕದ ಸಂದರ್ಭದಲ್ಲಿ ನಾವು ನೋಡಿದಾಗ JDS ಮತ್ತು ಬಿಜೆಪಿ ಸಮ್ಮಿಶ್ರ ಸರ್ಕಾರವನ್ನು ರಚನೆಯನ್ನು ಮಾಡಿವೆ. ಕಾಂಗ್ರೆಸ್ ಮತ್ತು JDS ಅವರು ಸಮ್ಮಿಶ್ರ ಸರ್ಕಾರಗಳನ್ನು ರಚಿಸಿ ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ಗಮನಿಸಬಹುದು. ಸೊ ಒಟ್ಟಾರೆಯಾಗಿ ಸಮ್ಮಿಶ್ರ ಸರ್ಕಾರಗಳು ಅಂತ ಹೇಳಿದ್ರೆ, ನಡೆದ ಚುನಾವಣೆಯಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೂ ಅಗತ್ಯ ಬಹುಮತ ಲಭ್ಯವಾಗದೇ ಇದ್ದಾಗ 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಅಗತ್ಯ ಬಹುಮತವನ್ನು ಸಾಬೀತುಪಡಿಸಿ ಸಂವಿಧಾನಾತ್ಮಕವಾಗಿ 5 ವರ್ಷಗಳ ಅವಧಿಗೆ ಸರ್ಕಾರವನ್ನು ರಚನೆಯನ್ನು ಮಾಡುತ್ತವೆ. ಅಂತಹ ಸರ್ಕಾರಗಳನ್ನು ನಾವೇನಂತ ಕರಿತೀವಿ? ಸಮ್ಮಿಶ್ರ ಸರ್ಕಾರ ಅಂತ ಹೇಳಿ ಕರೀತೀವಿ. ಈ ಸಮ್ಮಿಶ್ರ ಸರ್ಕಾರದ ಮೂಲವನ್ನ ಅಥವಾ ಅದರ ಅರ್ಥವನ್ನ ನಾವು ನೋಡುವುದಾದರೆ, ಸಮ್ಮಿಶ್ರ ಸರ್ಕಾರವನ್ನ ಇಂಗ್ಲಿಷ್ ಭಾಷೆಯಲ್ಲಿ ಕೋಯಿಲೇಷನ್ ಗವರ್ನಮೆಂಟ್ ಅಂತೇಳಿ ಕರೀತೇವೆ. ಏನಂತ ಕರೀತೇವೆ? ಕೋಯಿಲೇಷನ್ ಗವರ್ನಮೆಂಟ್ ಅಂತೇಳಿ ಕರೀತೇವೆ. ಈ ಇಂಗ್ಲಿಷ್ ಭಾಷೆಯ ಕೋಯಿಲೇಷನ್ ಎನ್ನುವ ಪದವು ಲ್ಯಾಟಿನ್ ಭಾಷೆಯ ಕೋಯಲೇಷಿಯೇ ಎನ್ನುವ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯಲ್ಲಿ ಕೋ ಮತ್ತು ಅಲೇಸಿಯರ್ ಎನ್ನುವಂತಹ 2 ಮೂಲ ಪದಗಳನ್ನು ಹೊಂದಿದೆ. ಕೋ ಅಂತ ಹೇಳಿದ್ರೆ ಒಟ್ಟಿಗೆ ಎನ್ನುವಂತಹ ಅರ್ಥ, ಅಲೇಸಿಯರ್ ಅಂತ ಹೇಳಿದ್ರೆ ಬೆಳೆಯುವುದು. ಅಂದ್ರೆ ಕೋಯಿಲೇಷನ್ ಅಂತ ಹೇಳಿದ್ರೆ ಒಟ್ಟಿಗೆ ಬೆಳೆಯುವುದು ಎನ್ನುವಂತಹ ಅರ್ಥವನ್ನ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ವಿವಿಧ ರಾಜಕೀಯ ಪಕ್ಷಗಳು ಸೇರಿ ಬಹುಮತವನ್ನು ಸಾಬೀತುಪಡಿಸಿದ ನಂತರ ಸಮ್ಮಿಶ್ರ ಸರ್ಕಾರ ಅಂತಕ್ಕಂಥದ್ದು ರಚನೆಯಾಗುತ್ತದೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಸೊ ಹಾಗೆಯೇ ಈ ಸಮ್ಮಿಶ್ರ ಸರ್ಕಾರದ ಬಗ್ಗೆ ವ್ಯಾಖ್ಯಾನಗಳನ್ನ ನಾವು ನೋಡುವುದಾದರೆ, ಪ್ರಮುಖವಾಗಿರ್ತಕ್ಕಂತಹ ಒಂದು ವ್ಯಾಖ್ಯಾನ ಅಂತ ಹೇಳಿದ್ರೆ FA ಆಗ್ ಎನ್ನುವಂತಹ ರಾಜ್ಯಶಾಸ್ತ್ರಜ್ಞರ ಪ್ರಕಾರ ಅಥವಾ ಅವರ ಅಭಿಪ್ರಾಯದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಸದಸ್ಯರು ಒಂದುಗೂಡಿ ಸರ್ಕಾರ ಅಥವಾ ಮಂತ್ರಿಮಂಡಲವನ್ನ ರಚಿಸುವ ಒಂದು ವ್ಯವಸ್ಥೆಯೇ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಇವರ ಅಭಿಪ್ರಾಯವನ್ನು ನಾವು ನೋಡಿದಾಗ, ವಿವಿಧ ರಾಜಕೀಯ ಪಕ್ಷಗಳ ಸದಸ್ಯರು ಒಂದುಗೂಡಿ ಸರ್ಕಾರವನ್ನು ರಚನೆಯನ್ನ ಮಾಡ್ತಕ್ಕಂಥದ್ದು ಅಥವಾ ಮಂತ್ರಿಮಂಡಲವನ್ನು ರಚನೆಯನ್ನ ಮಾಡ್ತಕ್ಕಂಥದ್ದನ್ನ ಅವರು ಸಮ್ಮಿಶ್ರ ಸರ್ಕಾರ ಅಂತ ಹೇಳಿ ಕರೆದಿದ್ದಾರೆ. ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ ಆಳ್ವಿಕೆ ನಡೆಸುವಂತಹ ವ್ಯವಸ್ಥೆಯೇ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ಯಾವುದೇ ಒಂದು ಪ್ರಬಲ ರಾಜಕೀಯ ಪಕ್ಷವು ಇನ್ನೊಂದು ಪ್ರಬಲ ರಾಜಕೀಯ ಪಕ್ಷದೊಂದಿಗೆ ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು. ಒಂದು ಪ್ರಬಲವಾಗಿರ್ತಕ್ಕಂತಹ ರಾಜಕೀಯ ಪಕ್ಷ ಇತರೆ ಚಿಕ್ಕ ಪುಟ್ಟ ಪ್ರಾದೇಶಿಕ ಪಕ್ಷಗಳೊಂದಿಗೆ ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚನೆಯನ್ನ ಮಾಡ್ತಾರೆ. ಈಗ ಉದಾಹರಣೆ ಭಾರತದಲ್ಲಿ ನಾವು ನೋಡಿದಾಗ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತಕ್ಕಂತಹ 2 ಪ್ರಬಲ ರಾಷ್ಟ್ರೀಯ ರಾಜಕೀಯ ಪಕ್ಷಗಳನ್ನು ನಾವು ನೋಡ್ತೇವೆ. ಆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಸಹ ಸೇರಿ ಸರ್ಕಾರವನ್ನು ರಚನೆಯನ್ನ ಮಾಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷ ಎರಡೂ ಸಹ ಪ್ರಬಲವಾದಂತಹ ರಾಜಕೀಯ ಪಕ್ಷಗಳಾಗಿದ್ದು, ಅವುಗಳ ನೇತೃತ್ವದಲ್ಲಿ ಅನೇಕ ಪ್ರಾದೇಶಿಕ ಪಕ್ಷಗಳನ್ನು ಸೆಳೆದುಕೊಳ್ಳುವುದರ ಮೂಲಕ ಚಿಕ್ಕ ಪುಟ್ಟ ರಾಜಕೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳನ್ನು ತಮ್ಮೆಡೆ ಸೆಳೆದುಕೊಳ್ಳುವುದರ ಮೂಲಕ ಕಾಂಗ್ರೆಸ್ ಅಥವಾ ಬಿಜೆಪಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡುತ್ತವೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ.
ಸೊ ಒಟ್ಟಾರೆಯಾಗಿ ಸಮ್ಮಿಶ್ರ ಸರ್ಕಾರ ಎಂದರೇನು ಅಂತ ಹೇಳಿದ್ರೆ, ನಡೆದ ಚುನಾವಣೆಗಳಲ್ಲಿ, ನಡೆದ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೂ ಅಗತ್ಯ ಬಹುಮತ ಲಭ್ಯವಾಗದೇ ಇದ್ದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಅಗತ್ಯ ಬಹುಮತವನ್ನ ಸಾಬೀತುಪಡಿಸಿ ಸರ್ಕಾರವನ್ನ ರಚಿಸಿ ಆಡಳಿತವನ್ನ ನಡೆಸುತ್ತವೆ. ಇಂತಹ ಸರ್ಕಾರಗಳನ್ನು ನಾವೇನಂತ ಕರಿತೀವಿ? ಸಮ್ಮಿಶ್ರ ಸರ್ಕಾರಗಳು ಅಂತ ಹೇಳಿ ಕರೀತಾರೆ. ಬಹುತೇಕ 90ರ ದಶಕದ ನಂತರದಲ್ಲಿ, 90ರ ದಶಕದಿಂದ ಈವರೆಗೂ ಸಹ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರಗಳೇ ಹೆಚ್ಚು ಅಸ್ತಿತ್ವಕ್ಕೆ ಬಂದಿರುವುದರಿಂದ ಇದನ್ನ ಸಮ್ಮಿಶ್ರ ಸರ್ಕಾರದ ಯುಗ ಅಂತಲೂ ಸಹ ನಾವು ಅದನ್ನ ಗುರುತಿಸ್ತೇವೆ. ಸೊ ಇಲ್ಲಿ ಚುನಾವಣಾ ಪೂರ್ವ ಮೈತ್ರಿಯನ್ನ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಒಂದುಗೂಡಿ ಅಂತ ಹೇಳಿದ್ರೆ ಮೈತ್ರಿಯನ್ನ ಮಾಡಿಕೊಳ್ಳುವುದರ ಮೂಲಕ ಚುನಾವಣಾ ಮೈತ್ರಿ ಅಂತ ಕರೀತಾರೆ. ಕೆಲವು ರಾಜಕೀಯ ಪಕ್ಷಗಳು ಕೆಲವು ಸಂದರ್ಭಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಅಥವಾ ಇತರೆ ರಾಜಕೀಯ ಪಕ್ಷಗಳೊಂದಿಗೆ ಚುನಾವಣಾ ಪೂರ್ವದಲ್ಲಿಯೇ ಮೈತ್ರಿಯನ್ನ ಮಾಡಿಕೊಂಡು ಒಂದು ವೇದಿಕೆಯನ್ನ ಮಾಡಿಕೊಳ್ತವೆ. ಅದಕ್ಕೊಂದು ಅತ್ಯುತ್ತಮ ಉದಾಹರಣೆ ಅಂತ ಹೇಳಿದ್ರೆ ಕಾಂಗ್ರೆಸ್ ನೇತೃತ್ವದ UPA ಎನ್ನುವಂತಹ ಒಂದು ಒಕ್ಕೂಟ, ಯೂನಿಯನ್ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತಕ್ಕಂಥದ್ದು. ಬಿಜೆಪಿಯ ನೇತೃತ್ವದಲ್ಲಿ NDA ಅಂತಕ್ಕಂತಹ ಒಂದು ಒಕ್ಕೂಟ, ಒಂದು ಮೈತ್ರಿಕೂಟವನ್ನ ಮಾಡ್ಕೊಂಡಿದ್ದಾರೆ, ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್ ಅಂತ. ಬಿಜೆಪಿ ಮತ್ತು ಇತರೆ ಸುಮಾರು 18 ರಾಜಕೀಯ ಪಕ್ಷಗಳು ಸೇರಿ NDA ಅಂತ ಒಂದು ಮೈತ್ರಿಕೂಟವನ್ನ ಮಾಡ್ಕೊಂಡಿವೆ. ಕಾಂಗ್ರೆಸ್ ಮತ್ತು ಇತರೆ ಸುಮಾರು 16 ರಾಜಕೀಯ ಪಕ್ಷಗಳು ಸಣ್ಣ ಪುಟ್ಟ ಸೇರ್ಕೊಂಡು ಅವರು ಸಹ ಒಂದು UPA ಎನ್ನುವಂತಹ ಮೈತ್ರಿಕೂಟವನ್ನ ಮಾಡ್ಕೊಂಡಿದ್ದಾರೆ. ಇದನ್ನ ಚುನಾವಣಾ ಪೂರ್ವ ಮೈತ್ರಿಕೂಟ ಅಂತ ಹೇಳಿ ಕರೀತಾರೆ. ಬಿಜೆಪಿಗೆ ಅಥವಾ ಕಾಂಗ್ರೆಸ್ಗೆ ಬಹುಮತ ಲಭ್ಯವಾಗದೇ ಇದ್ದಾಗ ಆ ಎರಡೂ ತಮ್ಮ ಒಕ್ಕೂಟದ ಮೂಲಕ ಬಹುಮತವನ್ನ ಸಾಬೀತುಪಡಿಸಿ ಸರ್ಕಾರವನ್ನ ರಚನೆಯನ್ನ ಮಾಡ್ತದೆ. ಉದಾಹರಣೆ, ಪ್ರಸ್ತುತ ಭಾರತದಲ್ಲಿ 2ನೇ ಅವಧಿಗೆ ಬಿಜೆಪಿ ಸರ್ಕಾರ ಏನು ಆಡಳಿತವನ್ನು ನಡೆಸ್ತಾ ಇದೆ ಅದು ಸಹ NDA ಮೈತ್ರಿಕೂಟದ ಸರ್ಕಾರ, ಬಿಜೆಪಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಂತಾನೆ ನಾವು ಅದನ್ನ ಕರೀತೇವೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಚುನಾವಣಾ ನಂತರದಲ್ಲಿ ಮೈತ್ರಿಕೂಟವನ್ನ ರಾಜಕೀಯ ಪಕ್ಷಗಳು ಮಾಡ್ಕೊಳ್ತವೆ. ಉದಾಹರಣೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಳೆದ ಸರ್ಕಾರಗಳು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಅಗತ್ಯ ಬಹುಮತ ಲಭ್ಯವಾಗಿರಲಿಲ್ಲ. ಹಾಗಾಗಿ ಅವರು ಕರ್ನಾಟಕದ ಜಾತ್ಯತೀತ ಜನತಾದಳದೊಂದಿಗೆ ಸೇರಿ ಒಂದು ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರವನ್ನ ಮಾಡಿದ್ರು. ಅದು ಚುನಾವಣೆಯ ನಂತರದಲ್ಲಿ. ಚುನಾವಣಾ ಪೂರ್ವ ಮೈತ್ರಿಕೂಟ, ಚುನಾವಣಾ ನಂತರದ ಮೈತ್ರಿಕೂಟದ ಮೂಲಕ ಈ ಸಮ್ಮಿಶ್ರ ಸರ್ಕಾರಗಳು ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಸೊ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಬಹುಮತ ಲಭ್ಯವಾಗದೇ ಇದ್ದಾಗ, ಯಾರೂ ಸಹ ಬಹುಮತವನ್ನ ಸಾಬೀತುಪಡಿಸಿ ಸರ್ಕಾರವನ್ನ ರಚನೆಯನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಆಡಳಿತ ಮತ್ತು ರಾಷ್ಟ್ರದ ಭದ್ರತೆಗೆ ಧಕ್ಕೆಯುಂಟಾಗುತ್ತದೆ. ಪುನಃ ಚುನಾವಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅತ್ಯಂತ ಹೆಚ್ಚು ಖರ್ಚು ಅಥವಾ ಹೆಚ್ಚು ವೆಚ್ಚ ಅಂತಕ್ಕಂಥದ್ದು ಚುನಾವಣೆಯಿಂದ ಬರುತ್ತದೆ. ಹಾಗಾಗಿ ಅದನ್ನು ತಡೆಗಟ್ಟುವಂತಹ ಉದ್ದೇಶದಿಂದ ಯಾವುದೇ ರಾಜಕೀಯ ಪಕ್ಷಕ್ಕೂ ಬಹುಮತ ಬರಲಿಲ್ಲ ಅಂದ್ರೂ ಸಹ ರಾಜಕೀಯ ಪಕ್ಷಗಳು ಸೇರಿ ಬಹುಮತವನ್ನ ಸಾಬೀತುಪಡಿಸಿ ಸರ್ಕಾರವನ್ನ ರಚನೆಯನ್ನ ಮಾಡುತ್ತವೆ. ಇಂತಹ ಒಂದು ಪದ್ಧತಿಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿ ಕರೀತಾರೆ. ಸೊ ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿ ಸಾಮಾನ್ಯವಾಗಿ 2 ಅಂಕದ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರ ಎಂದರೇನು, ಉದಾಹರಣೆ ಕೊಡಿ ಅಂತ ಹೇಳ್ಬಿಟ್ಟು 2 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಸಮ್ಮಿಶ್ರ ಸರ್ಕಾರ ಎಂದರೇನು ಎನ್ನುವಂತಹ ಪ್ರಶ್ನೆಗೆ ಯಾವುದೇ ರಾಜಕೀಯ ಪಕ್ಷಕ್ಕೂ ಸರ್ಕಾರ ರಚಿಸುವಷ್ಟು ಬಹುಮತ ಲಭ್ಯವಾಗದೇ ಇದ್ದಾಗ 2 ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಅಗತ್ಯ ಬಹುಮತವನ್ನ ಸಾಬೀತುಪಡಿಸಿ ಸರ್ಕಾರವನ್ನ ರಚನೆಯನ್ನ ಮಾಡುತ್ತವೆ. ಅಂತಹ ಸರ್ಕಾರವನ್ನ ಸಮ್ಮಿಶ್ರ ಸರ್ಕಾರ ಎಂದು ಕರೆಯುತ್ತೇವೆ. ಉದಾಹರಣೆ, ಕರ್ನಾಟಕದಲ್ಲಿ JDS ಮತ್ತು ಕಾಂಗ್ರೆಸ್, ಬಿಜೆಪಿ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರಗಳನ್ನು ರಚನೆ ಮಾಡಿರ್ತಕ್ಕಂತಹ ಇತಿಹಾಸವನ್ನು ನಾವು ನೋಡ್ತೇವೆ. ಹಾಗೆಯೇ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಇದ್ದಂತಹ ಸರ್ಕಾರ, ಕೇಂದ್ರ ಸರ್ಕಾರ, ಅದು ಸಹ UPA ಮೈತ್ರಿಕೂಟ.
ಪ್ರಸ್ತುತ ಇರುವಂತಹ ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರ ಏನಿದೆ, ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಡೆಸ್ತಾ ಇದೆ, ಅದು ಸಹ NDA ಮೈತ್ರಿಕೂಟದ ಸಮ್ಮಿಶ್ರ ಸರ್ಕಾರ ಅಂತಲೇ ನಾವು ಅದನ್ನ ಕರೀತೇವೆ. ಸೊ ಅದೇ ರೀತಿಯಾಗಿ ಈ CMP ಎಂದರೇನು ಎನ್ನುವಂತಹ ಅಥವಾ CMP ಯನ್ನ ವಿಸ್ತರಿಸಿ ಎನ್ನುವಂತಹ ಒಂದು ಅಂಕದ ಪ್ರಶ್ನೆಯನ್ನ ಕೇಳಲಿಕ್ಕೆ ಸಾಧ್ಯ ಇರ್ತದೆ. CMP ಅಂತ ಹೇಳಿದ್ರೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತಕ್ಕಂಥದ್ದು, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅಂತಕ್ಕಂಥದ್ದು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳ ಒಂದು ಪಟ್ಟಿಯನ್ನು ತಯಾರು ಮಾಡಿ ಅದರ ಮೂಲಕ ಆಡಳಿತವನ್ನು ನಡೆಸುತ್ತಾರೆ ಸಮ್ಮಿಶ್ರ ಸರ್ಕಾರ. ಅದನ್ನು ನಾವೇನಂತ ಕರಿತೀವಿ? CMP, ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಥವಾ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳು. ಈ CMP-ನ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯನೇ ಇದೆ. ಎರಡು ವಿಭಿನ್ನವಾಗಿರ್ತಕ್ಕಂತಹ ದೃಷ್ಟಿ, ಎರಡು ವಿಭಿನ್ನವಾಗಿರ್ತಕ್ಕಂತಹ ಹಿತಾಸಕ್ತಿ, ಎರಡು ವಿಭಿನ್ನವಾಗಿರ್ತಕ್ಕಂತಹ ಪ್ರಣಾಳಿಕೆಗಳನ್ನು ಹೊಂದಿರತಕ್ಕಂತಹ ಪಕ್ಷಗಳು ಸೇರಿ ಆಡಳಿತವನ್ನ ಮಾಡಬೇಕು ಅಂತ ಹೇಳಿದ್ರೆ ಎರಡೂ ರಾಜಕೀಯ ಪಕ್ಷಗಳು ಹೊಂದಾಣಿಕೆಯಾಗುವಂತಹ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಬೇಕು. ಆಗಿದ್ದಾಗ ಮಾತ್ರ ಸಮ್ಮಿಶ್ರ ಸರ್ಕಾರದಲ್ಲಿ ಆಡಳಿತವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಸಾಧ್ಯ ಆಗುವುದು. ಹಾಗಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಆಡಳಿತ ಸುಗಮವಾಗಿ ನಡೀಬೇಕು ಅಂತ ಹೇಳಿದ್ರೆ CMP-ಯನ್ನ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ಕೊಳ್ತವೆ. ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು CMP-ಯನ್ನ ರೂಪಿಸ್ಕೊಳ್ತವೆ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್. ಅದನ್ನ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳು ಅಂತ ಕರೀತೇವೆ. ಅವನ್ನ ಈಡೇರಿಸುವಂತಹ ಉದ್ದೇಶದಿಂದ 5 ವರ್ಷಗಳ ಅವಧಿ ಅಥವಾ ಇರುವಷ್ಟು ಅವಧಿಯನ್ನ ಆ ಸಮ್ಮಿಶ್ರ ಸರ್ಕಾರದಲ್ಲಿ ಆಡಳಿತ ಅಂತಕ್ಕಂಥದ್ದು ನಡೆಯುತ್ತದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಈ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳನ್ನ ನಾವು ನೋಡುವುದಾದರೆ, ಈ ಸಮ್ಮಿಶ್ರ ಸರ್ಕಾರ ಅನ್ನುವಂಥದ್ದು ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿ ಇರಲು ಸಾಧ್ಯ ಎನ್ನುವಂಥದ್ದನ್ನ ನಾವು ಮೊದಲನೇ ಲಕ್ಷಣ ಅಂತ ಹೇಳಿ ಗುರುತಿಸ್ತೇವೆ. ಸೊ ಸಾಮಾನ್ಯವಾಗಿ ನಾವು ನೋಡ್ತೇವೆ, ದ್ವಿಪಕ್ಷ ಪದ್ಧತಿ ಇದ್ರೆ ಕೇವಲ ಎರಡೇ ರಾಜಕೀಯ ಪಕ್ಷಗಳು ಇರೋದ್ರಿಂದ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಮತದಾರರು ಯಾವುದಾದರೂ ಒಂದು ರಾಜಕೀಯ ಪಕ್ಷವನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತವನ್ನ ಚಲಾವಣೆಯನ್ನ ಮಾಡ್ತಾರೆ, ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಬಹುಮತವನ್ನ ಅಥವಾ ಹೆಚ್ಚು ಸ್ಥಾನಗಳನ್ನ ಗಳಿಸ್ಕೊಳ್ತದೆ. ಎಲ್ಲಿ? ದ್ವಿಪಕ್ಷ ಪದ್ಧತಿಯಲ್ಲಿ. ಆದ್ರೆ ಬಹುಪಕ್ಷ ಪದ್ಧತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅನೇಕ ರಾಜಕೀಯ ಪಕ್ಷಗಳಿದೆ, ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು, 10 ರಾಜಕೀಯ ಪಕ್ಷಗಳು, 100 ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇರ್ತದೆ. ಅವೆಲ್ಲವೂ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ. ಹಾಗಾಗಿ ಯಾವುದೇ ರಾಜಕೀಯ ಪಕ್ಷಕ್ಕೂ ಬಹುಮತ ಅಂತಕ್ಕಂಥದ್ದು ಲಭ್ಯವಾಗದೇ ಇರುವಂತಹ ಸ್ಥಿತಿ ಸಾಧ್ಯವಾಗಬಹುದು. ಹಾಗಾಗಿ ಸಮ್ಮಿಶ್ರ ಸರ್ಕಾರ ಅಂತಕ್ಕಂಥದ್ದು ಎಂತಹ ಪಕ್ಷ ಪದ್ಧತಿಯಲ್ಲಿ ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಬಹುಪಕ್ಷ ಪದ್ಧತಿ ಎಲ್ಲಿ ಅಸ್ತಿತ್ವದಲ್ಲಿ ಇರುತ್ತದೆಯೋ ಅಲ್ಲಿ ಮಾತ್ರ ಈ ಸಮ್ಮಿಶ್ರ ಸರ್ಕಾರ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯ ಎನ್ನುವಂತಹ ಲಕ್ಷಣವನ್ನು ನಾವು ಕಾಣ್ತೇವೆ. ಸೊ ಇನ್ನು ಎರಡನೇದಾಗಿರ್ತಕ್ಕಂತಹ ಲಕ್ಷಣ ಅಂತ ಹೇಳಿದ್ರೆ ಏಕಪಕ್ಷದ ಪ್ರಾಬಲ್ಯತೆಗೆ ಕಡಿವಾಣ ಹಾಕುತ್ತದೆ ಅಂತಕ್ಕಂಥ. ಸೊ ನೋಡಿ, ಸಾಮಾನ್ಯವಾಗಿ ನಾವು ಭಾರತದ ರಾಜಕೀಯ ಇತಿಹಾಸವನ್ನು ನಾವು ನೋಡಿದಾಗ ಸ್ವತಂತ್ರ ನಂತರದ ಮೊದಲ ಚುನಾವಣೆ 1951ರ ಚುನಾವಣೆಯಿಂದ ಹಿಡಿದು 1977ರ ಚುನಾವಣೆವರೆಗೂ ಸಹ ಒಂದೇ ಪಕ್ಷ ಅಧಿಕಾರಕ್ಕೆ ಬರ್ತಾ ಇತ್ತು. ಏಕಪಕ್ಷದ ಪ್ರಾಬಲ್ಯತೆಯನ್ನು ನಾವು ಕಾಣ್ತಾ ಇದ್ವಿ. ಆ ಪಕ್ಷ ಯಾವುದು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ. ಯಾಕೆ ಒಂದೇ ಪಕ್ಷ ಅಧಿಕಾರಕ್ಕೆ ಬರ್ತಾ ಇತ್ತು ಅಂತ ಹೇಳಿದ್ರೆ ಪ್ರಬಲ ಪೈಪೋಟಿಯನ್ನು ನೀಡತಕ್ಕಂತಹ ಯಾವುದೇ ರಾಜಕೀಯ ಪಕ್ಷ 77ನೇ ಇಸ್ವಿವರೆಗೂ ಇರಲಿಲ್ಲ. ಮತ್ತು ಪ್ರಾದೇಶಿಕ ಪಕ್ಷಗಳು ಹೆಚ್ಚಿನ ಹುಟ್ಟನ್ನ ಮಾಡ್ಕೊಂಡಿರಲಿಲ್ಲ. ಹೆಚ್ಚು ಪ್ರಾದೇಶಿಕ ಪಕ್ಷಗಳು ಅಸ್ತಿತ್ವದಲ್ಲಿ ಇರಲಿಲ್ಲ. ಹಾಗಾಗಿ ಏಕೈಕ ಪಕ್ಷ ಅಧಿಕಾರಕ್ಕೆ ಬರ್ತಾ ಇತ್ತು. ಅದನ್ನು ನಾವು ಏಕಪಕ್ಷದ ಪ್ರಾಬಲ್ಯತೆ ಅಂತೇಳಿ ನಾವು ಅದನ್ನು ಗುರುತಿಸ್ತೇವೆ. ಆದರೆ ಸಮ್ಮಿಶ್ರ ಸರ್ಕಾರದ ಯುಗ ಪ್ರಾರಂಭವಾದಾಗ ಏನಾಗುತ್ತೆ? ಏಕಪಕ್ಷ ಪ್ರಾಬಲ್ಯತೆಗೆ ಧಕ್ಕೆಯುಂಟಾಗುತ್ತದೆ. ಒಂದೇ ಪಕ್ಷಕ್ಕೆ ಜನ ಮತ ಹಾಕೋದಿಲ್ಲ, ಬೇರೆ ಬೇರೆ ಪಕ್ಷಗಳಿಗೆ ಮತ ಹಾಕೋದ್ರಿಂದ ಯಾವುದೇ ಪಕ್ಷಕ್ಕೆ ಬಹುಮತ ಲಭ್ಯವಾಗೋದಿಲ್ಲ. ಆಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಆಡಳಿತವನ್ನು ನಡೆಸಬೇಕಾಗ್ತದೆ. ಸೊ ಹಾಗಾಗಿ ಸಮ್ಮಿಶ್ರ ಸರ್ಕಾರದ ಮತ್ತೊಂದು ಲಕ್ಷಣ ಏನು ಅಂತ ಹೇಳಿದ್ರೆ
ಏಕಪಕ್ಷದ ಪ್ರಾಬಲ್ಯತೆಯನ್ನ ಕಡಿಮೆಗೊಳಿಸುತ್ತದೆ ಎನ್ನುವಂತಹ ಒಂದು ಲಕ್ಷಣವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಮೂರನೇ ಲಕ್ಷಣ ಅಂತ ಹೇಳಿದ್ರೆ, ಈ ಸಮ್ಮಿಶ್ರ ಸರ್ಕಾರ ಅಂತಕ್ಕಂಥದ್ದು ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರ ಒಂದು ವ್ಯವಸ್ಥೆಯಾಗಿದೆ ಅಂತಕ್ಕಂಥದ್ದು. ಕೆಲವು ಸಂದರ್ಭಗಳಲ್ಲಿ ಚುನಾವಣಾ ಪೂರ್ವದಲ್ಲಿಯೇ ಒಂದು ದೊಡ್ಡ ರಾಜಕೀಯ ಪಕ್ಷ ಸಣ್ಣ ಸಣ್ಣ ರಾಜಕೀಯ ಪಕ್ಷದೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸಿ ಬಹುಮತವನ್ನ ಗಳಿಸ್ಕೊಳ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಚುನಾವಣೆ ನಡೆದ ನಂತರ ಚುನಾವಣೋತ್ತರದಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಲಭ್ಯವಾಗಲಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಒಪ್ಪಂದವನ್ನ ಮಾಡಿಕೊಂಡು ಸೇರ್ಕೊಂಡು ಆನಂತರ ಸಮ್ಮಿಶ್ರ ಸರ್ಕಾರವನ್ನ ರಚನೆಯನ್ನ ಮಾಡ್ತಾರೆ. ಹಾಗಾಗಿ ಸಮ್ಮಿಶ್ರ ಸರ್ಕಾರ ಅಂತಕ್ಕಂಥದ್ದು ಚುನಾವಣೋತ್ತರ ವ್ಯವಸ್ಥೆ ಅಂತ ನಾವು ಯೋಚನೆಯನ್ನು ಮಾಡಬಾರ್ದು. ಚುನಾವಣಾ ಪೂರ್ವದಲ್ಲಿಯೂ ಸಹ ಅದಕ್ಕೊಂದು ವೇದಿಕೆ ಸೃಷ್ಟಿಯನ್ನ ಮಾಡ್ಕೊಂಡಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಚುನಾವಣೋತ್ತರದಲ್ಲಿ ಒಂದು ವೇದಿಕೆಯನ್ನ ಸೃಷ್ಟಿಯನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ಚುನಾವಣೆಗಳನ್ನು ನಾವು ನೋಡಿದಾಗ ಚುನಾವಣಾ ಪೂರ್ವದಲ್ಲಿಯೇ ಮೈತ್ರಿಯನ್ನ ಮಾಡ್ಕೊಳ್ತಕ್ಕಂಥದ್ದನ್ನ ಕಾಣ್ತೇವೆ. ಆದರೆ ರಾಜ್ಯ ಸರ್ಕಾರಗಳ ಚುನಾವಣೆಯನ್ನು ನಾವು ನೋಡಿದಾಗ ಚುನಾವಣೋತ್ತರ ಸಂಬಂಧದ ಮೂಲಕ ಒಪ್ಪಂದದ ಮೂಲಕ ಸಮ್ಮಿಶ್ರ ಸರ್ಕಾರಗಳು ಅಧಿಕಾರಕ್ಕೆ ಬರುವುದನ್ನು ಕಾಣುತ್ತೇವೆ. ಒಟ್ಟಾರೆಯಾಗಿ ಸಮ್ಮಿಶ್ರ ಸರ್ಕಾರ ಅಂತಕ್ಕಂಥದ್ದು ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರ ಒಂದು ರಾಜಕೀಯ ವ್ಯವಸ್ಥೆಯಾಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಮಿತ್ರ ಪಕ್ಷಗಳು ಅಂತೇಳಿ ಕರೀತೇವೆ. ಆ ಮಿತ್ರ ಪಕ್ಷಗಳೆಲ್ಲವೂ ಸಹ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮದ ಅಡಿಯಲ್ಲಿ ಒಗ್ಗೂಡುತ್ತವೆ ಎನ್ನುವಂತಹ ಲಕ್ಷಣವನ್ನು ನಾವು ಕಾಣ್ತೇವೆ. ಅದೇ ನಾನು ಈಗ ಹೇಳಿದೆ, ನಾನು CMP ಅಂತಕ್ಕಂತಹ ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಆ ಮೂಲಕ ಪ್ರಾದೇಶಿಕ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚನೆಯನ್ನು ಮಾಡ್ತವೆ. ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸುತ್ತದೆ. ಸೊ ಅದೇ ರೀತಿಯಾಗಿ ತುರ್ತಿನ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತದೆ ಎನ್ನುವಂತಹ ಲಕ್ಷಣವನ್ನ ನಾವು ನೋಡ್ತೇವೆ. ಯಾವುದೇ ರಾಜಕೀಯ ಪಕ್ಷಕ್ಕೆ ಬಹುಮತ ಬರದೇ ಇದ್ದಾಗ ಕಳೆದ 5 ವರ್ಷಗಳ ಹಿಂದೆ ನಾವು ಕರ್ನಾಟಕದ ಉದಾಹರಣೆಗೆ ತೆಗೆದುಕೊಂಡು ನೋಡಿದಾಗ ಕಾಂಗ್ರೆಸ್, ಬಿಜೆಪಿ, JDS ಬೇರೆ ಬೇರೆ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿವೆ. ಕಾಂಗ್ರೆಸ್ ಪಕ್ಷಕ್ಕೂ ಸಹ ಬಹುಮತ ಬರಲಿಲ್ಲ, ಬಿಜೆಪಿ ಪಕ್ಷಕ್ಕೂ ಸಹ ಬಹುಮತ ಲಭ್ಯವಾಗಲಿಲ್ಲ, JDS ಪಕ್ಷಕ್ಕೂ ಸಹ ಬಹುಮತ ಲಭ್ಯವಾಗಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತು, ತುರ್ತಿನ ಸಂದರ್ಭದಲ್ಲಿ ಸರ್ಕಾರವನ್ನು ರಚನೆಯನ್ನ ಮಾಡಲೇಬೇಕು, ಮತ್ತೆ ಚುನಾವಣೆಗೆ ಹೋಗೋದು ಬೇಡ ಅಂತೇಳಿ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತು, JDS ಜೊತೆ ಒಪ್ಪಂದವನ್ನ ಮಾಡಿಕೊಳ್ಳುವುದರ ಮೂಲಕ, ಅಧಿಕಾರದ ಹಂಚಿಕೆಯ ಒಪ್ಪಂದವನ್ನ ಮಾಡಿಕೊಳ್ಳುವುದರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ JDS ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಅಂತಹ ಸರ್ಕಾರವನ್ನು ಏನಂತ ಕರಿತೀವಿ, ಸಮ್ಮಿಶ್ರ ಸರ್ಕಾರ. ಅಂದ್ರೆ ತುರ್ತಿನ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಬಹುಮತ ಕೊರತೆ ಉಂಟಾದಾಗ ಬೇರೆ ಪಕ್ಷಗಳೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರವನ್ನು ರಚನೆಯನ್ನ ಮಾಡುತ್ತಾರೆ ಅಂತೇಳಿ ನಾವು ಗಮನಿಸ್ತೇವೆ. ಸೊ ಅದೇ ರೀತಿಯಾಗಿ ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯಲ್ಲಿ ಸರ್ಕಾರದ ಮುಖ್ಯಸ್ಥ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎನ್ನುವಂತಹ ಒಂದು ಲಕ್ಷಣವನ್ನ ಕಾಣ್ತೇವೆ. ಇದು ಸಹಜವೂ ಸಹ. ಯಾವುದೇ ಒಂದು ಸರ್ಕಾರ ಅಂತಕ್ಕಂಥದ್ದು ಒಂದೇ ರಾಜಕೀಯ ಪಕ್ಷದ ಅಡಿಯಲ್ಲಿ ಇದ್ದಾಗ, ಒಂದು ರಾಜಕೀಯ ಪಕ್ಷಕ್ಕೆ ಅಗತ್ಯ ಬಹುಮತವಿದ್ದು ಸರ್ಕಾರವನ್ನ ರಚನೆಯನ್ನ ಮಾಡಿದಾಗ ಆ ಪಕ್ಷದ ಮುಖ್ಯಸ್ಥ, ಆ ಪಕ್ಷದ ಶಾಸಕಾಂಗದ ಮುಖ್ಯಸ್ಥ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರೆ ಅವನು ಯಾವುದೇ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಹೊಂದಿರುತ್ತಾನೆ ಅಥವಾ ಸ್ವತಂತ್ರನಾಗಿರುತ್ತಾನೆ. ಆದರೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗುತ್ತೆ, 2 ರಾಜಕೀಯ ಪಕ್ಷಗಳು. ಹಾಗಾಗಿ ಸರ್ಕಾರದ ಮುಖ್ಯಸ್ಥನಾದಂತಹ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಸ್ವತಃ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. 2 ರಾಜಕೀಯ ಪಕ್ಷಗಳ ನಾಯಕರುಗಳನ್ನ ಕೇಳಿ ಇಬ್ಬರಿಗೂ ಸಮ್ಮತವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಕೇ ಹೊರತು ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಸಮ್ಮಿಶ್ರ ಸರ್ಕಾರಗಳ ಅಧಿಕಾರಾವಧಿ ಅಂತಕ್ಕಂಥದ್ದು ಯಾವಾಗ ಬೇಕಾದರೂ ಸಹ ಅಧಿಕಾರ ಕಳೆದುಕೊಳ್ಳಬಹುದು.
ಒಂದು ಸಾಮಾನ್ಯ ಮೈತ್ರಿಕೂಟದ ಮೂಲಕ ಅಸ್ತಿತ್ವಕ್ಕೆ ಬಂದಿರತಕ್ಕಂತಹ ಸಮ್ಮಿಶ್ರ ಸರ್ಕಾರ ಆ ನಾಯಕರುಗಳ ನಡುವೆ ಅಥವಾ ಸಿದ್ಧಾಂತದ ನಡುವೆ ಅಥವಾ ಯಾವುದೋ ಕಾರ್ಯಕ್ರಮದ ಕಾರಣದಿಂದಾಗಿ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾದರೆ ಒಂದು ರಾಜಕೀಯ ಪಕ್ಷ ಕಿತ್ಕೊಂಡು ಹೋಯಿತು ಅಂತ ಹೇಳಿದ್ರೆ ಮತ್ತೊಂದು ರಾಜಕೀಯ ಪಕ್ಷಕ್ಕೆ ಬಹುಮತ ಇರೋದಿಲ್ಲ. ಆ ಸರ್ಕಾರಗಳು ತಾತ್ಕಾಲಿಕ ಸರ್ಕಾರವಾಗಿರುತ್ತವೆ. ಹಾಗಾಗಿನೇ ನಾವು ಸಮ್ಮಿಶ್ರ ಸರ್ಕಾರಗಳು ತಾತ್ಕಾಲಿಕವಾಗಿದ್ದು ರಾಷ್ಟ್ರ ಅಥವಾ ರಾಜ್ಯದ ಅಭಿವೃದ್ಧಿಗೆ ಕುಂಠಿತವಾಗಿರುತ್ತವೆ ಎನ್ನುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಸರ್ಕಾರದ ಮುಖ್ಯಸ್ಥನಾಗುವಂತಹ ವ್ಯಕ್ತಿ ಎಲ್ಲ ರಾಜಕೀಯ ಪಕ್ಷಕ್ಕೆ, ಆ ಮೈತ್ರಿಕೂಟದಲ್ಲಿರ್ತಕ್ಕಂತಹ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಪ್ಪಿತನಾಗಿರುವಂತಹ ಅಭ್ಯರ್ಥಿಯೇ ಸರ್ಕಾರದ ಮುಖ್ಯಸ್ಥನಾಗುತ್ತಾನೆ. ಯಾಕೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಪಕ್ಷದವರು ಒಪ್ಪಬೇಕು, JDS ಪಕ್ಷದವರು ಒಪ್ಪಬೇಕು. ಅವರಿಬ್ಬರೂ ಒಪ್ಪುವಂತಹ ವ್ಯಕ್ತಿಯನ್ನ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದೇ ರೀತಿಯಾಗಿ ಸಮ್ಮಿಶ್ರ ಸರ್ಕಾರಗಳು ಸಾಮಾನ್ಯವಾಗಿ ಅಸ್ಥಿರ ಅಂತೇಳಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಸೊ ಇವೆಲ್ಲವನ್ನು ಸಹ ನಾವೇನಂತ ಕರೀತೇವೆ, ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು ಅಂತ ಹೇಳಿ ಗುರುತಿಸ್ತೇವೆ. ಸೊ ವಿದ್ಯಾರ್ಥಿಗಳೇ, ನಿಮಗೆ ಈ ಒಂದು ಘಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಎಂದರೇನು, ಸಮ್ಮಿಶ್ರ ಸರ್ಕಾರದ ಮೂಲ ಪದ ಯಾವುದು, ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು ಏನು ಎನ್ನುವಂತಹ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಾಧ್ಯ ಇರ್ತದೆ. ಸೊ ಒಟ್ಟಾರೆಯಾಗಿ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದ್ರೆ ಯಾವುದೇ ರಾಜಕೀಯ ಪಕ್ಷಕ್ಕೂ ಅಗತ್ಯ ಬಹುಮತ ಲಭ್ಯವಾಗದೇ ಇದ್ದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರವನ್ನು ರಚನೆಯನ್ನ ಮಾಡುತ್ತವೆ. ಅಂತಹ ಸರ್ಕಾರಗಳನ್ನ ಸಮ್ಮಿಶ್ರ ಸರ್ಕಾರಗಳು ಎಂದು ಕರೆಯುತ್ತಾರೆ ಎನ್ನುವಂಥದ್ದನ್ನ ನೆನಪಿಟ್ಕೊಳ್ಬೇಕು. ಸೊ ಮುಂದಿನ ತರಗತಿಯಲ್ಲಿ ಈ ಸಮ್ಮಿಶ್ರ ಸರ್ಕಾರದ ಗುಣಗಳು ಏನಿದಾವೆ, ಸಮ್ಮಿಶ್ರ ಸರ್ಕಾರದ ಅವಗುಣಗಳು ಏನಿದೆ, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅನ್ನುವನ್ನ ನಾವು ಚರ್ಚೆಯನ್ನ ಮಾಡೋಣ. ಧನ್ಯವಾದಗಳು.